ದೇವಾಗಿದು ನಿನ್ನ ಲೀಲೆ ಭುವನೈಕ ಸಿಲೋಲ ಗೋಪಾಲ ದೇವಾಗಿದು ನಿನ್ನ ಲೀಲೆ ನಾರಾಯಣ ನಾರಾಯಣ ನಂದಕುಮಾರ ನವಗುಣಕಾರ ನಂದಕುಮಾರ ನವಗುಣಕಾರ ವಂದಿಪೆ ಗಿರಿಧರ ಧನ ಮುರುಳೀಧರ ವಂದಿಪೆ ಗಿರಿಧರ ಧನ ಮುರುಳೀಧರ ಕಮಲಾರಮಣ ವಿಮಲಾಭರಣ ಕಮಲಾರಮಣ ವಿಮಲಾಭರಣ ಅಮರ ಗುಣ ಜಯ ಅಮರ ಗುಣ ಜಯ ದೇವ 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 ಗೋಪಾಲ ದೇವಾಗಿದು ನಿನ್ನ ಲೀಲೆ ನಾರಾಯಣ ನಾರಾಯಣ ಪರಮಾತ್ಮನ ಲೀಲೆಯು ಬಹಳ ಅದ್ಭುತವಾದದ್ದು. ನಾರಾಯಣ ನಾರಾಯಣ ನನ್ನ ನಾಮಾಂಕಿತವಾದರೂ ನಾರದ ಕಲಹಪ್ರಿಯ ಎಂದು ಹೇಳುವರು. ನಾನು ಒಂದು ದಿನಕ್ಕೆ ಒಂದು ಸುಳ್ಳನ್ನು ಹೇಳದೆ ಹೋದರೆ ನನಗೆ ಗರ್ಭಶೂಲೆಯು ಬಂದಂತಾಗುವುದು. ನಾರಾಯಣ ನಾರಾಯಣ ಈಗ ನಾನು ಯಾರಿಂದ ಯಾರಿಗೆ ಕಲಹವನ್ನು ತಂದೊಡ್ಡಲಿ? ಓಹೋ ಮರೆತಿದ್ದೇನು. ಮಹೇಂದ್ರನು ಇಂದು ಒಂದು ಮಹಾಯಾಗವನ್ನು ಪ್ರಾರಂಭಿಸುತ್ತಿರುವನು. ಆ ಯಾಗಕ್ಕೆ ದೇವಾನುದೇವತೆಗಳು, ಅಷ್ಟದಿಕ್ಪಾಲಕರು, ಶನಿ ಮಹಾದೇವರು, ವಶಿಷ್ಠ ಮಹರ್ಷಿಗಳೇ ಆದಿಯಾಗಿ ಮುನಿಪುಂಗವರೆಲ್ಲರೂ ಬಂದು ಸೇರುತ್ತಿರುವರು. ಈಗ ನಾನು ಈಗಲೇ ಅಲ್ಲಿಗೆ ಹೋಗಿ ಅಲ್ಲಿ ಯಾರಿಂದಲಾದರೂ ಯಾರಿಗಾದರೂ ಕಲಹವನ್ನು ತಂದೊಡ್ಡುವ ಆಲೋಚನೆಯನ್ನು ಮಾಡುವೆನು. ನಾರಾಯಣ ನಾರಾಯಣ ಕಾರ್ಯ ನೀನೆ ಕಾರಣ ನೀನೆ ಕಾರ್ಯ ನೀನೆ ಕಾರಣ ನೀನೆ ಕಾಯುವ ದಾತ ಮಾನವ ಜೀವನ ಕಾಯುವ ದಾತ ಮಾನವ ಜೀವನ ಕಾಯುವನು ನೀನೆ ಕಾಮ ಜನಗನೆ ಕಾಯುವನು ನೀನೆ ಕಾಮ ಜನಗನೆ ಏ ಲೋಕ ನೇತ್ರ ಏ ಲೋಕ ನೇತ್ರ ದೇವ ದೇವಾಗಿದು ನಿನ್ನ ಲೀಲೆ ದೇವ ದೇವಾಗಿದು ನಿನ್ನ ಲೀಲೆ ಭುವನೈಕ್ಯ ವಿಲೋಲ ಗೋಪಾಲ ದೇವಾಗಿದು ನಿನ್ನ ಲೀಲೆ ದೇವಲೋಕದ ರಾಜವೈ ಅಗ್ನಿದೇವ ಎಂದು ಸೋಬಿರುವುದು ದೇವಲೋಕದ ರಾಜವೈಖರಿ ಎಂದು ಸೋಬಿರುವುದು ದೇವಲೋಕದ ಉದಯ ಸೂರ್ಯವು ದೇವದಾನವ ವೈಭವೇಂದ್ರ ದೇವಲೋಕದ ಉದಯ ಸೂರ್ಯನು ದೇವದಾನವ
ದೇವಲೋಕದ ರಾಜವೈದ್ಯರಿಗೆಂದು ಶೋಭಿಸುವುದು. ಅಗ್ನಿದೇವ, ಮಹೇಂದ್ರ, ದೇವಾದಿ ದೇವತೆಗಳು ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವರೆ ಹಾಗೂ ಅಮರಾವತಿಯಲ್ಲಿ ಯಜ್ಞ ಯಾಗಾದಿಗಳನ್ನು ನಡೆಸುತ್ತಾ ದೇವರ ಋಷಿಗಳು ಸದಾಚಾರ ಶ್ರೀಹರಿಯ ದಾನಗಳಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸು. ಮಹೇಂದ್ರ, ವಿಜ್ಞಾಪಿಸುವೆನು. ಸುರಪತಿ ಬೆಳಲಾಲಿತು, ಸುರಪತಿ ಬೆಳಲಾಲಿತು, ಸುರಪತಿ ಬೆಳಲಾಲಿತು. ಮಹೇಂದ್ರ, ಅಗ್ನಿದೇವ, ಕರೆಗಳು ದುರ್ಗಾಂಗಳು ಹರುಷದಿಂದ ಇರುವರು. ಮಹೇಂದ್ರ, ಅಗ್ನಿದೇವ, ಕರೆಗಳು ದುರ್ಗಾಂಗಳು ಹರುಷದಿಂದ ಇರುವರು. ಪರಮ ಪುರುಷರೆಲ್ಲ ಹರುಷದಿಂದಿರುವರು. ಸುರಪತಿ ಬೆಳಲಾಲಿತು, ಸುರಪತಿ ಬೆಳಲಾಲಿತು, ಸುರಪತಿ ಬೆಳಲಾಲಿತು. ಮಹೇಂದ್ರ, ಅಗ್ನಿದೇವ, ನಮ್ಮ ಅಮರಾವತಿಯಲ್ಲಿ ಯಜ್ಞ ಯಾಗಾದಿಗಳೆಲ್ಲವೂ ಸುರಕ್ಷಿತವಾಗಿ ನಡೆಯುತ್ತಿರುವು. ಅದು ಅಲ್ಲದೆ ಯಕ್ಷ ಕಿನ್ನರ ಕಿಂಪುರುಷರೆಲ್ಲ ತಮ್ಮ ಧ್ಯಾನದಲ್ಲಿ ನಿರತರಾಗಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತು ಆಗಬಹುದು. ಯಮಧರ್ಮರಾಯ, ಮಹೇಂದ್ರ, ನಿನ್ನ ರಾಜ್ಯದ ವೈಖರಿ ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ಮಹೇಂದ್ರ, ಯಮಧರ್ಮರಾಯ, ಯಮಧರ್ಮ, ಮಾನವರ ಆಯಸ್ಸು ಮುಗಿದ ತಕ್ಷಣ ಈ ನೇಮ ಭಾಷದಿಂದ ಅವರುಗಳನ್ನು ಸೆಳೆದು ತಂದು ಪಾಪ ಕೃತ್ಯ ಮಾಡಿದ ಪಾಪಿಷ್ಠರಿಗೆ ತಕ್ಕ ಶಿಕ್ಷೆ ವಿಧಿಸಿ ಪಾಪ ಕೋಪದಲ್ಲಿ ನರಳುವಂತೆ ಮಾಡುತ್ತಿದ್ದೇನೆ. ದಾನ ಧರ್ಮ ಮಾಡದ ಧರ್ಮಿಷ್ಠರಿಗೆ ಈ ಸ್ವರ್ಗಲೋಕಕ್ಕೆ ಕಳುಹಿಸುತ್ತಿದ್ದೇನೆ. ಸದ್ಯ ನಮ್ಮ ಅಧಿಕಾರಕ್ಕೆ ಯಾರಿರುವಾಗ ಭಯವಿಲ್ಲ ಮಹೇಂದ್ರ. ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಆಗಬಹುದು. ಅಗ್ನಿದೇವ, ಮಹೇಂದ್ರ, ಈ ದಿನದ ಯಾಗದ ವಿಚಾರವಾಗಿ ಸರ್ವರಿಗೂ ಆಮಂತ್ರಣವನ್ನು ಕಳಿಸಿರುವೆಯಾ? ಯಾಗದ ವಿಚಾರದಲ್ಲಿ ಆಮಂತ್ರಣವನ್ನು ಕಳುಹಿಸಿರುವನು. ಸರ್ವರು ಆಗಮಿಸುವರು. ಶಂಭೋ ಶಂಕರ ಗಿರಿಜೇಶ ನತ ಜನಪಾಲ ಮಹೇಶ. ಶಂಭೋ ಗೌರಿ ವಲ್ಲಭ ಗಂಗಾಧರನೇ, ಗೌರಿ ವಲ್ಲಭ ಗಂಗಾಧರನೇ, ಗಜಮುಖವರ ಪಿತಾ ಗಿರಿಜೇಶ. ಗಜಮುಖವರ ಪಿತಾ ಗಿರಿಜೇಶ, ಅರನಿನ ಸರಿಸುವ ಅರನಿನ ಸರಿಸುವ ಅಗಜೇಶ. ಪಾಲಿಸೋ ಯಂದ್ರಾಯ ಪರಮೇಶ, ಪಾಲಿಸು ಯನ್ನಾಯ ಪರಮೇಶ. ಶಂಭೋ ಶಂಕರ ಗಿರಿಜೇಶ ನತ ಜನಪಾಲ ಮಹೇಶ. ಈಶಾ ಶಂಭೋ. ಮಹೇಂದ್ರನಿಗೆ ಜಯವಾಗಲಿ. ಚಾರಣೆ ವರ್ತಮಾನವೇನು? ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ದಯಮಾಡುತ್ತಿದ್ದಾರೆ. ವಸಿಷ್ಠ ಮಹಾಮುನಿಗಳೇ, ಬರಲಿ, ಬಹಳ ಸಂತೋಷ. ವಸಿಷ್ಠ ಮಹಾಮುನಿಗಳಿಗೆ ನಮೋ ನಮೋ. ಮಹೇಂದ್ರ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ದಯಮಾಡಿ ಈ ಪೀಠವನ್ನು ಅಲಂಕರಿಸಿ. ಮಹಾಯಾಗವನ್ನು ಮಾಡುತ್ತಿರುವನು. ಆ ಯಾಗಕ್ಕೆ ದೇವತೆಗಳು, ಅಷ್ಟದಿಕ್ಪಾಲಕರು,
ಸಪ್ತ ಋಷಿಗಳು ಸೇರಿರುವಂತೆ ಕಾಣುತ್ತಿರುವುದು. ನಾನೀಗಲೇ ದೇವೇಂದ್ರ ಸಭೆಗೆ ಹೋಗುವೆನು. ಮಹೇಂದ್ರನಿಗೆ ಜಯವಾಗಲಿ. ಚಾರನೆ ವರ್ತಮಾನವೇನು? ಶ್ರೀ ಶನಿದೇವರು ದಯಮಾಡುತ್ತಿದ್ದಾರೆ. ಏನು? ಶನಿದೇವರು ಆಗಮಿಸುವರೆ ಬರಲಿ, ಬಹಳ ಸಂತೋಷ. ಮಹೇಂದ್ರ, ಶನಿದೇವರಿಗೆ ನಮೋ ನಮೋ. ನಿನಗೆ ಶುಭವಾಗಲಿ. ಶನಿದೇವ, ಈ ಪೀಠವನ್ನು ಅಲಂಕರಿಸಿ. ಹಾಗೆ ಆಗಲಿ. ಮಹೇಂದ್ರನಿಗೆ ಜಯವಾಗಲಿ. ಚಾರನೆಯ ವರ್ತಮಾನವೇನು? ಪೂಜ್ಯರಾದ ನಾರದ ಮಹಾಮುನಿಗಳು ದಯಮಾಡುತ್ತಿದ್ದಾರೆ. ಓಹೋ, ನಾರದ ಮಹಾಮುನಿಗಳ ಆಗಮನವೇ? ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸಿ. ಮಹೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ದಯಮಾಡಿ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಶನಿ ಮಹಾದೇವರು ನಮೋ ನಮಃ. ನಮೋ ನಮಃ. ನಿನಗೆ ಶುಭವಾಗಲಿ. ನಾರಾಯಣ ನಾರಾಯಣ. ಓಹೋ, ಗುರುಗಳಾದ ವಶಿಷ್ಠ ಮಹಾಮುನಿಗಳು ನಮೋ ನಮಃ. ನಾರಾಯಣ ನಾರಾಯಣ. ಪೂಜ್ಯರೇ, ಮೂರು ಲೋಕ ಒಂದು ಚಾಲಿಪ ನಾರದ ಮುನಿಗೆ, ಮೂರು ಲೋಕ ಒಂದು ಚಾಲಿಪ ನಾರದ ಮುನಿಗೆ. ಪೂಜ್ಯರೇ, ನಾರಾಯಣ ನಾರಾಯಣ. ಪೂಜ್ಯರೇ, ತಾವು ತ್ರಿಲೋಕ ಸಂಚಾರಿಗಳು. ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯನ್ನು ತಂದಿರೋರೋ ಅದನ್ನು ನನ್ನೊಡನೆ ತಿಳಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳಲು ಪೂಜ್ಯರೇ. ಮಹೇಂದ್ರ, ನಾನು ವಿಚಾರವಿಲ್ಲದೆ ಯಾರ ಸಭೆಗೂ ಬರತಕ್ಕವನಲ್ಲ. ನಾನು ಸಕಲ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಭೂಲೋಕದ ಮಾರ್ಗವಾಗಿ ಬರುತ್ತಿರುವಾಗೆ ಕಳಿಂಗರಾಜದ ಅರಸನಾದ ಸತ್ಯವ್ರತನ ಬಳಿಗೆ ಹೋಗಿದ್ದೆ. ಅಬ್ಬಬ್ಬ, ಆತನ ಸತ್ಯನಿಷ್ಠೆಗಳನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಅಲ್ಲದೆ ಆತನ ಸತ್ಯ ಧರ್ಮಗಳನ್ನು ನೋಡಿದರೆ ಅಬ್ಬ, ಅದೆಂತಹ ಅದ್ಭುತ. ಅದು ಅಲ್ಲದೆ ಆತನ ಸತಿಯಾದ ಚಂದ್ರಹಾಸೆ ಮಹಾಪತಿವ್ರತ ಶಿರೋಮಣಿ. ಇವರೀರ್ವರ ಸತ್ಯ ಧರ್ಮವನ್ನು ವರ್ಣಿಸಲು ನನ್ನಲ್ಲಿ ಪದಗಳೇ ಇಲ್ಲದಂತಾಗಿದೆ. ಮಹೇಂದ್ರ, ಅಂತೂ ಇಂತೂ ಇಂತಹ ಸತ್ಯವಂತರನ್ನು ನಾನು ಎಲ್ಲಿಯೂ ಕಾಣೆ. ಏನು ಪೂಜ್ಯರೇ, ಅಂತಹ ಸತ್ಯಶೀಲನೇ ಆ ಸತ್ಯವ್ರತ ಮಹಾರಾಜನು. ಪೂಜ್ಯರೇ, ನೀವಾದರೂ ಕಲಹ ಪ್ರಿಯರು. ನಿಮ್ಮ ಮಾತನ್ನು ನಂಬುವ ಬಗೆಯಾದರೂ ಹೇಗೆ? ನಾರಾಯಣ ನಾರಾಯಣ. ಮಹೇಂದ್ರ, ಪೂಜ್ಯರೇ, ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆಯಲ್ಲಿ ಬರುವುದು. ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಇದು ಆತನ ಕುಲಗುರುಗಳಾದ ವಶಿಷ್ಠರು ಇಲ್ಲಿಯೇ ಕುಳಿತಿರುವರಲ್ಲ, ಅವರನ್ನೇ ಕೇಳಿ ತಿಳಿದುಕೋ. ಗುರುದೇವ, ಈ ನಾರದರು ಹೇಳುವ ಮಾತು ಸತ್ಯವೇ? ದೇವೇಂದ್ರ, ನಾರದು ಹೇಳುತ್ತಿರುವ ಮಾತು ಅಕ್ಷರಶಃ ಸತ್ಯ. ಸತ್ಯವ್ರತರು ಈ ದೇವೇಂದ್ರನಿಗಿಂತಲೂ ಉತ್ತಮ ಮಟ್ಟದಲ್ಲಿ ರಾಜ್ಯಭಾರವನ್ನು ಮಾಡುತ್ತಿರುವರೇ? ಹೌದು ಯಮಧರ್ಮ. ಅಂತಹ ಸತ್ಯಶೀಲನು ಪ್ರಜಾಪಾಲಕನು ಈ ಮೂರು ಲೋಕದಲ್ಲಿಯೂ ಎಲ್ಲೂ ಸಹ ಇಲ್ಲ. ಇದು ಸತ್ಯ ಸತ್ಯ ಸತ್ಯ. ಏನು ಪೂಜ್ಯರೇ, ಅಂತಹ ಸತ್ಯಶೀಲನು ಈ ಮೂರು ಲೋಕದಲ್ಲೂ ಇಲ್ಲವೇ?
ಹೌದು ದೇವೇಂದ್ರ, ಅಂತ ಸತ್ಯಶೀಲನು ಈ ಮೂರು ಲೋಕದಲ್ಲೂ ಎಲ್ಲೂ ಸಹ ಇಲ್ಲ. ಯಾರವನು? ಸತ್ಯವ್ರತ. ಸತ್ಯವ್ರತ ವಸಿಷ್ಠರೇ, ಸಾಕು ಮಾಡಿ ನಿಮ್ಮ ವಾಕ್ಯಗಳನ್ನ. ಅಧಿಕಾರದಲ್ಲಿದ್ದಾಗ ಎಲ್ಲರೂ ಸತ್ಯವಂತರೇ, ನಿಷ್ಠಾವಂತರೇ. ಅಧಿಕಾರವನ್ನು ಕಳೆದುಕೊಂಡಾಗಲ್ಲವೇ ಅವರ ಸತ್ಯನಿಷ್ಠಗಳು ಪ್ರಕಟಿತವಾಗುವುದು. ಇಲ್ಲ ಶನಿದೇವ, ಅಂತ ಸತ್ಯಶೀಲನನ್ನು ಭಂಗಪಡಿಸಲು ಈ ಮೂರು ಲೋಕದಲ್ಲೂ ಸಹ ಯಾರೂ ಇಲ್ಲ. ಅದು ನಿಜ. ವಸಿಷ್ಠರೇ, ಆ ಸತ್ಯವ್ರತನನ್ನು ಇಷ್ಟೊಂದು ಕೊಂಡಾಡುತ್ತಿರುವುದು ನೀವು ಆ ಸತ್ಯವ್ರತನು ನಿಮ್ಮ ಪ್ರಿಯ ಶಿಷ್ಯನಂತಲೋ ಅಥವಾ ಆತನ ಮನೆಯಲ್ಲಿ ಪೃಷ್ಠ ಹಣ್ಣವನ್ನು ಭೋಜನ ಮಾಡಿದೆ ಎಂಬ ಮಮಕಾರದಿಂದಲೋ? ಇವೆರಡರಿಂದಲೂ ಅಲ್ಲ. ಆತನು ಕನಸಿನಲ್ಲಾಗಲಿ ಮನಸ್ಸಿನಲ್ಲಾಗಲಿ ಸತ್ಯನಿಷ್ಠಗಳನ್ನು ತಪ್ಪನೇ ತಪ್ಪಿಸುತ್ತೇವೆ. ಇದಕ್ಕೆ ನಿಮ್ಮ ಪಂಥವೇನು? ಶನಿದೇವ, ಆತನನ್ನು ಸತ್ಯಭ್ರಷ್ಟನಾಗಿ ಮಾಡಿದ್ದೇ ಆದರೆ ನಾನು ಕಾವಿ ಕಮಂಡಲ ಜಪ ತಪಗಳನ್ನೆಲ್ಲ ತೊರೆದು ಸ್ವಾನದ ಮೇಲೆ ಕುಳಿತು ಎಣ್ಣವನ್ನು ಕುಡಿಯುತ್ತಾ ಉತ್ತರ ಮುಖಿಗೆ ಹೋಗುವನಿ. ಇದೇ ನನ್ನ ಪಂಥ. ಇದಕ್ಕೆ ನಿಮ್ಮ ಪಂಥವೇನು? ಋಷಿಕುಲ ಜಾತಕರಾದ ನೀವು ಕೂಡ ನನ್ನ ಮಹಿಮೆಯನ್ನು ತಿಳಿದು ಆ ನರಾಧವನನ್ನು ಕೊಂಡಾಡುತ್ತಿರುವರಲ್ಲವೇ? ನಾನು ಆಡಿದ ಮಾತನ್ನ, ಮಾಡಿದ ಶ್ರಮದವನ್ನ ಎಂದಿಗೂ ತಪ್ಪುವುದಲ್ಲ. ಮುಂದೆ ನಡೆಯುವುದು ಏನೆಂಬುದನ್ನು ತಾವೇ ಕಣ್ಣಾರ ನೋಡುವಿರಿ. ಒಂದು ವೇಳೆ ಆ ಸತ್ಯವ್ರತನನ್ನ ಸತ್ಯಪುತ್ರನಾಗಿ ನಾನು ಮಾಡದಿದ್ದರೆ ಅವನ ಸತ್ಯಕ್ಕೆ ಮೆಚ್ಚಿ ಅವನ ಸತ್ಯವನ್ನು ಈ ಮೂರು ಲೋಕದಲ್ಲಿ ಕೊಂಡಾಡುವಂತೆ ಮಾಡುವೆನು. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪಂಥ. ಶನಿದೇವ, ಗುರುದೇವ, ಶಾಂತರಾಗಿ ಶಾಂತರಾಗಿ. ನೀವಾಡುವ ನುಡಿಗಳು ಮೌನಿ ಗುರುದೇವ. ಪರಿ ಶಪಥವ ಗೈದಾನೆ ಗುರುದೇವ. ಗುರುದೇವಜಿ ಪರಿ ಶಪಥವ ಗೈದಾನೆ ಅಪಗಿರಿ ತಾರವಲ್ಲ ನಿಮಗೆ ದೇವ. ಅಪಗಿರಿ ಬರುವುದು ತಾರವಲ್ಲ ನಿಮಗೆ. ನೀವಾಡುವ ನುಡಿಗಳು ಗುರುದೇವಜಿ. ಶನಿದೇವನೇಗಳು ಶಪಥವಾಗೈದರೆ ಶನಿದೇವನೇಗಳು ಶಪಥವಾಗೈದರೆ ಭುವನವು ತಾರವಲ್ಲ ನಿಮಗೆ. ಭುವನವು ಉಳಿಯುವುದೇ ತಾರವಲ್ಲ ನಿಮಗೆ. ಶನಿದೇವಾಜಿ ಗುರುತರವೇ, ನೀವಾಡುವ ನುಡಿಗಳು ಶನಿದೇವಾಜಿ ಗುರುತರವೇ. ಶನಿದೇವ, ಗುರುದೇವ, ತಮ್ಮಲ್ಲಿ ಕಲಹಬೇಕು. ತಮ್ಮ ನಿಜ ಸ್ಥಾನಗಳನ್ನು ತೆರಳಬೇಕೆಂದು ಬೇಡಿಕೊಳ್ಳಬೇಕು. ಸಾಧ್ಯವಿಲ್ಲ ಮಹೇಂದ್ರ. ಈ ದೇವತೆಗಳ ಸಮ್ಮುಖದಲ್ಲಿ ಈ ಪಂಥವು ನಡೆಯುತ್ತಂದ ಮೇಲೆ ಆ ಸತ್ಯವ್ರತನ ಸತ್ಯವು ಹೆಚ್ಚು ಅಥವಾ ಈ ಸೂರ್ಯಪುತ್ರದ ಪ್ರತಿಜ್ಞೆ ಹೆಚ್ಚು ನಾನು ನೋಡಲೇಬೇಕು. ಕಳಿಸುವ ಸತ್ಯವನ್ನೇ ಕಳಿಸುವ ಸತ್ಯವನ್ನೇ ಶಿಷ್ಯನಾದ ಸತ್ಯವ್ರತನಿಗೆ ಶಿಷ್ಯನಾದ ಸತ್ಯವ್ರತನಿಗೆ ಫಲವನ್ನು ಕೊಡಲು ಈಗಲೇ ಹೋಗುವೆನ. ಹುಚ್ಚರೇ,
ಇಷ್ಟಕ್ಕೆಲ್ಲ ನೀವೇ ಕಾರಣ. ನಾನೇನು ಮಾಡಿದೆನಯ್ಯ? ಇದ್ದ ವಿಚಾರವನ್ನು ಇದ್ದ ಹಾಗೆ ಹೇಳಿದರೆ ನಿಮಗೆಲ್ಲ ಕೆಂಡದಂತಹ ಕೋಪ ಬರುವುದಲ್ಲ. ನಾರಾಯಣ ನಾರಾಯಣ ನಾರಾಯಣ. ಈಗ ಮಾಡುವುದಾದರೇನು? ನನ್ನ ಯಾಗದ ಗತಿ ಏನು? ಯಾಗ ತಾನೇ ಮತ್ತೊಮ್ಮೆ ಮಾಡಿದರೆ ಆಯಿತು. ಪೂಜ್ಯರೇ, ನಾರಾಯಣ ನಾರಾಯಣ ನಾರಾಯಣ. ಈಗ ನನ್ನ ಕಾರ್ಯವು ನಿರ್ವಿಘ್ನವಾಗಿ ನೆರವೇರಿತು. ಈಗ ನಾನು ಕಲಹಕ್ಕೆ ಬೀಜವನ್ನು ಬಿತ್ತಿ ಬಂದಿರುವೆನು. ಅದು ಮೊಳೆತು ಸಸಿಯಾಗಿ ಮರವಾಗಿ ಫಲ ಬಿಡುವುದನ್ನು ಮುಂದೆ ಬಂದು ನೋಡುವೆನು. ಆ ಮರದಲ್ಲಿ ಬಿಡುವ ಫಲಗಳನ್ನು ಯಾವ ಸದ್ಭಕ್ತರು ಬಂಧಿಸುವರೋ ಕಾದು ನೋಡಿರಿ. ನಾರಾಯಣ ನಾರಾಯಣ. ಮಹೇಂದ್ರನ ನೋಟ, ಯಮನ ನುಲಿದಾಟ, ಶನಿದೇವನ ನೆಗೆದಾಟ, ಇವೆಲ್ಲವೂ ನನ್ನ ಮಾಟ. ನಾರಾಯಣ ನಾರಾಯಣ. ಕೇಶವ ಮಾಧವ ಜೀವನ, ಕೇಶವ ಮಾಧವ ಜೀವನ, ದೋಷಾಪಗಾಲವ ಶೇಷಾಶಯನ, ಕೇಶವ ಮಾಧವ ಜೀವನ. ನಾರಾಯಣ ನಾರಾಯಣ. ವಿನೂತನ ಕೃಪೆಯೊಡೆನರು, ಅಜ ವಿನೂತನ ಕೃಪೆಯೊಡೆನರು, ಸುಜನರಾಗಿ ಬಾಳುವರೇ ಸಚಿವವರ ಬೇಡು ಬೇಗನೆ. ಮಹಾಮಂತ್ರಿಗಳೇ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಬೆಳೆಯು ನಾಳೆ ಬೆಳೆದ ಬೆಳೆಗಳು, ಬೆಳೆಯು ನಾಳೆ ಬೆಳೆದ ಬೆಳೆಗಳು, ಲಲಿತವಾಗಿ ಇರುವುದೇ ದೇಶವು ಸಚಿವವರ ಬೇಡು ಬೇಡನೆ. ಮಹಾಮಂತ್ರಿಗಳೇ, ನೀಲಾವರ್ಣನ ದಯದಿ ವೈಶರೆಲ್ಲವ ಜನನಿಸುತ್ತೆ, ನೀಲಾವರ್ಣನ ದಯದಿ ವೈಶರೆಲ್ಲವ ಜನನಿಸುತ್ತೆ, ಸತತವು ಕಾಲವ ಕಳೆಯುವ ಜನರು, ಸತತವು ಕಾಲವ ಕಳೆಯುವ ಜನರು, ಶ್ರೀಲೋಲನ ಕೃಪೆಯಿಂದ ಸಚಿವವರ ಬೇಳು ಬೇಗನೆ. ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಸುಖ ಸೌಖ್ಯದಿಂದ ಬಾಳುತ್ತಿರುವರೆ, ಅಲ್ಲದೆ ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ತೊರೆದು ಏಕಭಕ್ತಿ ಮನೋಭಾವದಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಕಾಲವನ್ನು ಕಳೆಯುತ್ತಿರುವರೆ, ಅದನ್ನು ತಿಳಿಸುವರಾಗಿ ವಿಜ್ಞಾಪಿಸುವರು ಮಹಾಪ್ರಭು. ಕೇಳಿರಿ ಪೂರ್ವ ಕೀರ್ತಿಗಳ ಲಾಭವ,
ಕೇಳಿರಿ ಭೂಪ ಕೀರ್ತಿಗಲಾಭವ ಹೇಳುವೆ ನಾನೀಗ ರಾಜ್ಯದ ವಿವರವ. ನಮ್ಮಯ ಪ್ರಜೆಗಳು ಸಮ್ಮತಿಯಿಂದಲೇ ಮಹಾಪ್ರಭು, ನಮ್ಮಯ ಪ್ರಜೆಗಳು ಸಮ್ಮತಿಯಿಂದಲೇ ಸತ್ಯದಿ ಸಾರ್ವರು ನಿತ್ಯದಿ ಬಾಳ್ವರು. ಸತ್ಯದಿ ಸಾರ್ವರು ನಿತ್ಯದಿ ಬಾಳ್ವರು. ಕೇಳಿರಿ ಪೂರ್ವ ಕೀರ್ತಿ ಕಲಾಪವ ಹೇಳುವೆ ನಾನೀಗ ರಾಜ್ಯದ ವಿವರ. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುತ್ತಾ ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ತೊರೆದು ಆ ಶ್ರೀಹರಿಯ ಧ್ಯಾನದಲ್ಲಿ ನಿರತರಾಗಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ತಮ್ಮ ಪೀಠದಲ್ಲಿ ತಾವು ಮಂಡಿಸಿ. ಆಗಬಹುದು. ಸೈನ್ಯಾಧೀಕ್ಷಣೆ ಮಹಾಪ್ರಭು, ಪೇಳೈ ಸೈನ್ಯಾಧೀನಾಥಾನೆ ನಮ್ಮ ಸೈನ್ಯದ ರೀತಿಯ ಪೇಳೈ. ಪ್ರಚಂಡನೆ ಮಹಾಪ್ರಭು, ಸುತ್ತಲಿರುತ್ತಿಹ ಶತ್ರುರಾಜರು ಸುತ್ತಲಿರುತ್ತಿಹ ಶತ್ರುರಾಜರು ಮತ್ತೆ ಸೈನ್ಯವಾಯ ತಲೋಸುಗ ಮಿತ್ರರು ಬಾಳುತ್ತಿದ್ದಾರೆ ವಿತ್ತರಿಸುವ ಕೀರ್ತಿಯ ಪೇಳೈ. ಸೈನ್ಯಾಧೀನಾಥಾನೆ ನಮ್ಮ ಸೈನ್ಯದ ರೀತಿಯ ಪೇಳೈ. ಪ್ರಚಂಡನಾದ ಸೈನ್ಯಾಧೀಕ್ಷಣೆ ಮಹಾಪ್ರಭು, ನಮ್ಮ ಸೈನ್ಯದ ವಿಜಯ ವಾರ್ತೆಯನ್ನು ಅರುಹು. ತಮ್ಮಪ್ಪರೆಂದಾವೆ ಮಹೋ ಅರಸನ್ನೆಲ್ಲ ಒಲ್ಲಿಸು ಸರಸ ಭಣ್ಣರೆಯುವ ಹೊರ ಸೈನ್ಯವನ್ನು ಪರೀಕ್ಷಿಸುವೆ. ಮಹಾಪ್ರಭು, ಹರ ಸೈನ್ಯಾಧೀಕ್ಷಣೆ ಅರಸನ್ನೆಲ್ಲ ಒಲ್ಲಿಸು ಸರಸ ಭಣ್ಣರೆಯುವ ಹೊರ ಸೈನ್ಯವನ್ನು ಪರೀಕ್ಷಿಸುವೆ. ಹೊರ ಸೈನ್ಯವನ್ನು ಪರೀಕ್ಷಿಸುವೆ. ಹೊರ ಸೈನ್ಯವನ್ನು ಪರೀಕ್ಷಿಸುವೆ. ಮಹಾಪ್ರಭು, ಪ್ರಚಂಡನೆ ಗಂಧದಿ ನಿಮ್ಮಯ ಗಂಧದ ನಾಮವ